ನಮಗೆ ಖುಷಿ ಶಿವಣ್ಣ ಸಿನಿಮಾ. ಎಲ್ರಿಗೂ ನಮಸ್ಕಾರ. ಐ ಥಿಂಕ್ ಆಲ್ಮೋಸ್ಟ್ ಬೆಸ್ಟ್ ಡೈಲಿ ನೋಡ್ತಾನೆ, ಮೀಟ್ ಮಾಡ್ತಾನೆ, ಪಾಸ್ಪೋರ್ಟ್ ದೇವ್ರಿಗೆ ಮೀಟ್ ಮಾಡ್ತಾನೆ. ಅಂದರೆ ಪ್ರಮೋಷನಲಿ ಸೋಷಿಯಲ್ ಮೀಡಿಯಾ ಹಾಗೂ ಪ್ರೆಸ್ ಮೀಟ್ ಆದಾಗ ಈ ಯಾವಾಗ ರಿಲೀಸ್ ಆಗಿದ್ದೀನ ಪ್ರೆಸ್ನ ಮೀಟ್ ಮಾಡಿದ್ದು. ನಮ್ಮ ಸಂಬಂಧ ಯಾವಾಗಲೂ ಹಿಂಗೆ ಇರುತ್ತೆ, ಹ್ಯಾಪಿಯಾಗಿರುತ್ತೆ. ಆ್ಯಂಡ್ ಖುಷಿ ಆಗುತ್ತೆ. ಅಂದರೆ ಯಾರೋ ಕೇಳಿದ್ರು ಪಾಪ ನನ್ನ ಮಗಳು ಆನ್ಸರ್ ಮಾಡಿಲ್ಲ ಕರೆಕ್ಟಾಗಿ, ಯಾಕೆ ಇದರಲ್ಲಿ ಈ ದಿನ ಆ್ಯಕ್ಚುಲಿ ಶಿವರಾತ್ರಿ ದಿನ ಮಾಡಬೇಕಂತಿತ್ತು. ಅವತ್ತು ಪಿಕ್ಚರ್ ರಿಲೀಸ್ ಇದ್ದಿದ್ದರಿಂದ ಅವತ್ತು ಎಲ್ಲ ಹಬ್ಬ ನೀವೆಲ್ಲ ಬ್ಯುಸಿ ಇರ್ತೀರ ಅಂದ್ಬಿಟ್ಟು ಪಿಕ್ಚರ್ ರಿಲೀಸ್ ಆಗುತ್ತೆ. ನನಗೆ ಒಂದೇ ಸತಿ 3 ಸಿನಿಮಾದು ಒಂದು ಕಂಟೆಂಟ್ ಕೊಡೋದಕ್ಕಿಂತ ಸಪ್ರೇಟಾಗಿ ಮಾಡೋಣ ಅಂದ್ಬಿಟ್ಟು ಫೈರ್ ಪ್ಲೇ ಆಗಿದ್ದು ಪ್ರೆಸ್ ಮೀಟ್ ಮಾಡಿರಲಿಲ್ಲ. ಅದಕ್ಕೋಸ್ಕರ ಇವತ್ತು ನಾವು ಇಟ್ಕೊಳ್ಬೇಕಾಗ್ತದೆ. ಭಾನುವಾರ ಎಲ್ಲ ಫ್ರೀ ಆಗಿರ್ತೀವಿ, ಬರ್ತೀವಿ, ಒಂದು ಗೆಟ್ ಟುಗೆದರ್ ಥರ ಇರಲಿ ಅಂದ್ಬಿಟ್ಟು ಇವತ್ತು ಪ್ಲ್ಯಾನ್ ಮಾಡಿದ್ದು. ಆ್ಯಂಡ್ ಫಸ್ಟ್ ಆಫ್ ಆಲ್ ಥ್ಯಾಂಕ್ಸ್ ಹೇಳ್ಬೇಕು, ಇಂಥ ಒಂದು ರೋಲ್ನ ಕ್ರಿಯೇಟ್ ಮಾಡಿದ್ದು ನರ್ತನ್ನು. ಫಸ್ಟ್ ಮಾಡಿದ್ರೆ ನನಗೂ ಭಯ ಆಯಿತು, ಮಫ್ತಿ ಮಾಡ್ಬೇಕಾದ್ರೆ ಮಾಡಬೇಕಾ ಏನು ಅಂತ. ಗೀತನಿಗೂ ಅಷ್ಟೇ ಬೇಡ ಮಾಡಬೇಕಾ, ಇಂಟರ್ವ್ಯೂ ಮೇಲೆ ಬರ್ತಾರೆ, ಯಾಕೆ ಎಷ್ಟು ಇನ್ನೊಂದು ರೀಸನ್ನು ಮುರಳಿ ಬೇರೆ ಮಾಡ್ತಾರೆ. ಮಾವನ ಮಗ ಮುರಳಿಗೆ ನಾ ಇಲ್ಲ ಅಂತಲೇ ಹೇಳೋಕ್ಕಾಗಲ್ಲ, ಅವ್ರಿಗೆ ಇಲ್ಲ ಅಂತ ಹೇಳೋಕ್ಕಾಗಲ್ಲ, ಏನು ಮಾಡೋದು ಅಂತ ಒಂದು ಕ್ವಶನ್ ಮಾಡ್ತೀವಿ. ಅವಾಗ ಇಬ್ಬರಿಲ್ಲ ಸರ್ ನೀವು ಮಾಡಿ ನೋಡಿ. ಆಮೇಲೆ ನನಗೊಂದು ಧೈರ್ಯ ಬಂತು. ಆಮೇಲೆ ಗೀತನಿಗೆ ಯಾಕೋ ಇಲ್ಲ, ಏನು ಮಾಡೋದು ಸರಿ ಇಲ್ಲ ಇರಲಿ ಬಿಡಿ, ಯಾರು ಪಿಕ್ಚರ್ ಮುರಳಿ ಪಿಕ್ಚರ್ ನೋಡ್ರಿ. ಯಾರು ಇದರಲ್ಲಿ ಹೆಸರು ಬರೋದು ಯಾರಿಗೆ ಅನ್ನೋದು ಮುಖ್ಯ ಅಲ್ಲ. ಇದರಲ್ಲಿ ಮೇಜರ್ ಪಿಕ್ಚರ್ ಚೆನ್ನಾಗಿ ಹೋಗ್ಬೇಕು ಅಂದರೆ ಒಳ್ಳೆ ಸಿನಿಮಾ ಆದರೆ ಒಳ್ಳೆ ರನ್ ಆಗ್ತಿರೋ ಸಿನಿಮಾದಲ್ಲಿ ನಾವು ಭಾಗಿಯಾಗಿದ್ದೀವಿ ಅನ್ನೋದೇ ಒಂದು ಭಾಗ್ಯ ಅಷ್ಟೇ. ನೋ ಮ್ಯಾಟ್ರ್ ಯಾರು ಹೀರೋ ಆದರೆ ಏನು ಪರವಾಗಿಲ್ಲ ಅಂದ್ಬಿಟ್ಟು ನಾನು ಬಟ್ ನಮ್ಮ ಪರ್ಫಾರ್ಮೆನ್ಸ್ ಮಾಡಬೇಕಾದ್ರೆ ಅದೇನೋ ಒಂದು ಅಂಡರ್ ಕರೆಂಟ್ಲಿ ಏನು ಆಟಿಟ್ಯೂಡ ಇಲ್ಲ, ಆ ರೋಲ್ ಮೇಲೆ ಒಂದು ಲವ್ ಅಂತ ಗೊತ್ತಿಲ್ಲ. ಐ ಸ್ಟಾರ್ಟೆಡ್ ಲವಿಂಗ್ ದಟ್ ಕ್ಯಾರೆಕ್ಟರ್ ಭಾರತಿ ರಣಗಲ್. ಯಾಕಂದ್ರೆ ಕೇಳೋಕ್ಕೂ ಚಂದ. ಭಾರತಿ ರಣಗಲ್ ಯೂಶಲ್ ಆಗಿ ಎಲ್ಲ ಹೆಸರು ಏನು ಬರುತ್ತೆ ಭಾರತಿ ರಣಗಲ್, ಯಾಕೆ ಭಾರತಿ ರಣಗಲ್? ಒಂದು ಡೈಲಾಗ್ ಇದೆ, ಸುತ್ತ ಸಮುದ್ರ ಒಬ್ಬ ಹತ್ತಲ್ಲಿ ಅವನ ರಾವಣ ಅಂತ ಕರೀತಾರೆ. ಇಲ್ಲೂ ಅಷ್ಟೇ ಸುತ್ತ ಸಮುದ್ರ, ನದಿಗಳಿಗಿಂತ ಹೆಚ್ಚಾಗಿ ರಕ್ತದ ನದಿಗಳೇ ಜಾಸ್ತಿ. ಅಲ್ಲೊಬ್ಬ ಇದು ಅವನ ರಣಗಲ್ಲು ಅಂತ ಕರೀತಾರೆ. ಆ ಫಸ್ಟ್ ಡೈಲಾಗ್ಗೆ ಒಂಥರ ಒಂದು ಎನರ್ಜಿ, ಒಂದು ಗೊತ್ತಿದ್ದಿರೋ ಒಂದು ಆಟಿಟ್ಯೂಡು. ಆಮೇಲೆ ಅಂಡರ್ ಕರೆಂಟ್ಲಿ ಏನಿದೆ ಆ ವಿಷಯನ ಸ್ಮಾಲ್ ಆಗಿ ಹೇಳ್ತಾ ಹೋಗ್ತಾರೆ. ಆ ಸ್ಮಾಲ್ ಸ್ಟೋರಿನ ಡೆವಲಪ್ ಮಾಡಿ ಭಾರತಿ ರಣಗಲ್ ಥರ ಮಾಡ್ಬೇಕಂತ ಬಂದಾಗ ಇಟ್ ವಾಸ್ ರಿಯಲಿ ವೆರಿ ಗುಡ್ ಥಾಟ್. ಯಾಕೆ ಇವ್ನು ಭಾರತಿ ರಣಗಲ್ ಆಗ್ತಾನೆ, ಯಾಕೆ ಇಷ್ಟು ಪ್ರೀತಿ ಜನಗಳಿಗೆ ಅವನಿಗೆ ಕಂಡ್ರೆ ಅನ್ನೋದನ್ನ ಭಾಳ ಕನ್ವಿನ್ಸಿಂಗ್ ಆಗಿದೆ, ಭಾಳ ಕನ್ವಿನ್ಸಿಂಗ್ ಆಗಿ ಹೇಳ್ತಾರೆ. ಅದು ಜಾಸ್ತಿ ಏನು ಆಡಂಬರ ಇಲ್ಲದೆ ಬರೀ ಸೈಲೆಂಟಾಗಿ ಆ ಕ್ಯಾರೆಕ್ಟರ್ ಸೈಲೆನ್ಸ್ನ ಬಿಟ್ಕೊಟ್ಟಿಲ್ಲ. ಇಲ್ಲೂ ಬರೀ ಮಾತಾಡ್ತಾನೆ ಹೋಗ್ತಾನೆ ಅಂತಲ್ಲ, ಎಲ್ಲಿ ಮಾತು ಬೇಕೋ ಅಲ್ಲಿ ಮಾತಾಡ್ತಾನೆ. ಬಟ್ ಭಾಳ ಅದ್ಭುತವಾಗಿ ಐ ಥಿಂಕ್ ಈಸ್ ರಿಟರ್ನ್ ದಿ ಸ್ಕ್ರಿಪ್ಟ್ ಅಂದರೆ ಎಲ್ರಿಗೂ ಎಂಗೇಜಿಂಗ್ ಆಗಿರುತ್ತೆ. ಆ್ಯಂಡ್ ಇಡೀ ಟೀಮ್ ನವೀನ್, ರವಿ ಲೋಸರಿ ಇದ್ದವರು ಹಾಗೂ ರಾಹುಲ್ ದೋಸ್ ಅಷ್ಟೇ ಭಾಳ ಅದ್ಭುತವಾಗಿ ಮಾತಾಡೋದು. ನಂಗೆ ತುಂಬ ಇಷ್ಟ ಅವರ ಪರ್ಫಾರ್ಮೆನ್ಸ್, ತುಂಬ ಚೆನ್ನಾಗಿ ಮಾಡ್ತಾರೆ. ರುಕ್ಮಿಣಿ ವಸಂತ್ ಅವರು, ಛಾಯಾ ಸಿಂಗ್ ಅವರು, ಮಧು ಗುರುಸ್ವಾಮಿ, ಬಾಬು ಹಿರಣ್ಯ ಅವರು, ಅವಿನಾಶ್, ದೇವರಾಜ್ ಅವರು. ಐ ಥಿಂಕ್ ಎವ್ರಿಬಡಿ ಹಸ್ ಡನ್ ವೆರಿ ವೆಲ್. ನಮಗೆ ಭಾಳ ಖುಷಿ ಆಯಿತು. ಥ್ಯಾಂಕ್ ಯು ನರ್ತನ್. ನನಗೆ ಭಾಳ ಅದ್ಭುತ ಮಾಡ್ತಾರೆ. ಎಷ್ಟು ಖರ್ಚಾಗುತ್ತೆಲ್ಲ ನಾವು ಐ ಥಿಂಕ್ ಕೇರ್ ಮಾಡೋಕ್ಕೆ ಹೋಗೋಲ್ಲ, ಯಾಕಂದರೆ ಅವ್ರು ಮಾಡ್ತಿರ್ಬೇಕಾದ್ರೆ ನಮ್ಗೆ ಅನ್ಸಲ್ಲ ಸರ್ ಮಾಡಬೇಕು ಅಂತ. ಬಟ್ ಇಡೀ ಟೆಕ್ನಿಕಲ್ ಟೀಮ್ ವೇ ದೇ ವರ್ಕ್ 100% ಎಲ್ರಿಗೂ ಮಾತಾಡೋದು. ಆಮೇಲೆ ಇವತ್ತು ಇದು ಒಂದು ಅನೌನ್ಸ್ಮೆಂಟ್ ಮಾಡಿದಾಗ ಎಲ್ಲ ಅಭಿಮಾನಿಗಳು ಎಷ್ಟು ಸಪೋರ್ಟ್ ಮಾಡಿದ್ರೆ ಅದನ್ನ ನಾನು ಸಪ್ರೇಟಾಗಿ ಹೇಳಿ ನಾನೇನು ಅವ್ರಿಗೆ ಥ್ಯಾಂಕ್ಸ್ ಹೇಳ್ಬೇಕಾಗಿ 100% ಅವ್ರ ಮನ್ಸು ಗೊತ್ತು, ಶಿವಣ್ಣ ಮನ್ಸು ಗೊತ್ತು. ಅವ್ರಿಗೆ ಪರಸ್ಪರ ಅದು ನಾವೇನೋ ಜಗಳ ಆಡ್ಕೊತೀವಿ, ಪ್ರೀತಿ ಮಾಡ್ತೀವಿ. ಬಟ್ ಶಿವಣ್ಣ ಹೆಂಗೆ ಅಂತ ಅವ್ರ ಅಭಿಮಾನಿಗಳಿಗೆ 100% ಗೊತ್ತು. ನಾ ಅದನ್ನು ಪ್ರೂವ್ ಮಾಡಬೇಕಾದ್ರೆ ಎಲ್ಲ ಅಭಿಮಾನಿಗಳಿಗೂ ತುಂಬ ಥ್ಯಾಂಕ್ಸ್. ನೀವು ಭಾರತಿ ರಣಗಲ್ನ ಹಾಗೂ ಫೈರ್ ಫ್ಲೈನ ಅಷ್ಟು ಪ್ರೀತಿಯಿಂದ ನನ್ನ ಆಧರಿಸಿದ್ರೆ ಸಪೋರ್ಟ್ ಮಾಡ್ತಾ ಇದ್ರೆ. ನೀವು ಇವಾಗಿಲ್ಲ 32 ವರ್ಷದಿಂದ ಸಪೋರ್ಟ್ ಮಾಡ್ತಾ ಇದ್ದಾರೆ. ನಾನು ನಿಮ್ಮ ಪ್ರೀತಿನ ಅಪ್ಪಾಜಿ ಹೇಳ್ತಾರೆ, ಹೆಂಗೆ ನಾವು ತೀರ್ಸೋಕ್ಕಾಗಲ್ಲ. ಈ ಸಂಬಂಧ ಇನ್ನು ಬೆಳ್ಕೊಂಡು ಹೋಗ್ಬೇಕು. ಎಷ್ಟು ವರ್ಷ ಆಯಿತು ಬೆಳ್ಕೊಂಡು ಹೋಗಿ. ಥ್ಯಾಂಕ್ ಯು. ನಿಮಗೆ ನಾನು ಕ್ವಶನ್ ಕೇಳ್ಬೋದು. ಫ್ರಮ್ August 15 ಬರ್ತಾ ಇದ್ದೀವಿ. ಇಟ್ಸ್ ನಾಟ್ ಅ